ನೋಡಿ, ನಿಮಗೀಗಲೂ ಹೇಳ್ತೀನಿ, ಸಮಾಜದಲ್ಲಿ ಪತ್ರಕರ್ತರು ಅಂತ ಹೇಳ್ಕೊಂಬಿಟ್ಟು ಲೂಟಿ ಹೊಡೆಯುವಂಥವ್ರು ಇದ್ದಾರೆ. ಸೊ ಹಾಗಾಗಿ ಈ ನಕಲಿ ಪತ್ರಕರ್ತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿ ನೀವು ಕೂಡ ಇರಬೇಕು. ನಾವು ಆ ಸುದ್ದಿ ಹಾಕ್ಬಿಡ್ತೀವಿ, ಇಷ್ಟು ದುಡ್ಡು ಕೊಡಿ ಇಂಥವು ಯಾರಾದರೂ ಕೇಳಿದ್ರೆ ಅವರು ಪತ್ರಕರ್ತರೇ ಅಲ್ಲ, ಅವರನ್ನು ಅವಾಯ್ಡ್ ಮಾಡಿ. ಅಂಥದ್ದೇ ಒಂದು ಗ್ಯಾಂಗು ಅಧಿಕಾರಿಗಳ ಸುಲಿಗೆಗೆ ಇಳಿದಿತ್ತು. ಅದರಲ್ಲೂ ಕೂಡ ಈ ನಕಲಿ ಏನಿದ್ರು ಇವರೆಲ್ಲ ಕಳ್ಳರು, ದರೋಡೆಕೋರರು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಓರ್ವ ಮಹಿಳಾ ಅಧಿಕಾರಿಯ ಬೆನ್ನು ಬೀಳ್ತಾರೆ. ಆ ಮಹಿಳಾ ಅಧಿಕಾರಿ ಮನೆಗೆ ಹೋಗೋದು ಎಲ್ಲ ಮಾಡ್ತಾರೆ. ಜೊತೆಗೆ ಅವ್ರ ಮನೆಯಲ್ಲಿ ಒಂದು ಖಾಸಗಿ ಕ್ಯಾಮ್ರಾ ಇಡ್ತಾರೆ. ಕಾರಣ ಆ ಮಹಿಳೆ ಇನ್ನೊಬ್ಬರ ಜೊತೆಗೆ ಖಾಸಗಿಯಾಗಿರುವಂಥ ಒಂದಿಷ್ಟು ದೃಶ್ಯಗಳನ್ನು ಸೆರೆ ಹಿಡಿದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರಿವರು? ಸ್ಟೋರಿ ನೋಡಿ. ಮಹಿಳಾ ಅಧಿಕಾರಿ ಖಾಸಗಿ ಕ್ಷಣಗಳ ಸೆರೆ. 50 ಲಕ್ಷಕ್ಕೆ ಯೂಟ್ಯೂಬ್ ಗ್ಯಾಂಗ್ ಡಿಮ್ಯಾಂಡ್. 3 ನಕಲಿ ಪತ್ರಕರ್ತರ ಬಂಧನ. ಪತ್ರಕರ್ತರ ಹೆಸರಿನಲ್ಲಿ ಮಹಿಳಾ ಅಧಿಕಾರಿಯನ್ನ ಟ್ರ್ಯಾಪ್ ಮಾಡಲು ಹೋಗಿ 3 ಲಾಕ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಹಿಳಾ ಅಧಿಕಾರಿ ಮನೆಗೆ ನುಗ್ಗಿದ ಗ್ಯಾಂಗ್ ಆಕೆಯ ಮನೆಯ ಬೆಡ್ರೂಮ್ನಲ್ಲಿ ವಿದ್ಯುತ್ ಬಲ್ಬ್ಗಳ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಆಕೆಯ ಪ್ರಿಯಕರನೊಂದಿಗಿದ್ದ ಖಾಸಗಿ ಕ್ಷಣಗಳನ್ನು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಕಳೆದ 2 ತಿಂಗಳ ಹಿಂದಿನ ವಿಡಿಯೋಗಳನ್ನು ಇಟ್ಟುಕೊಂಡು ಮಹಿಳಾ ಅಧಿಕಾರಿಗೆ ಕಿರುಕುಳ ನೀಡಿದ್ದಾರೆ. ಪ್ರಿಯಕರನೊಂದಿಗಿದ್ದ ಖಾಸಗಿ ಕ್ಷಣಗಳ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಹರಿಬಿಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂದರೆ 50 ಲಕ್ಷ ಹಣ ನೀಡಬೇಕು ಅಂತ ಈ ಐನಾತಿ ಯೂಟ್ಯೂಬ್ ಗ್ಯಾಂಗ್ ಡಿಮ್ಯಾಂಡ್ ಮಾಡಿದ್ದಾರೆ. ಇದರಿಂದ ಎಚ್ಚೆತ್ತ ಮಹಿಳಾ ಅಧಿಕಾರಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು 3 ಬಂಧಿಸಿದ್ದಾರೆ. ಅವರ ಮನೆ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ BNS 308 77 351 ಇದರಲ್ಲಿ ಮತ್ತು IT ಆ್ಯಕ್ಟ್ 66E 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮನೆಯಲ್ಲಿ ಕಿಟಕಿಯಲ್ಲಿ ಕೀ ಇಡ್ತಾ ಇದ್ದ ಅಧಿಕಾರಿ ಮನೆಗೆಲಸದವರ ಸಹಾಯದಿಂದ ರಹಸ್ಯ ಕ್ಯಾಮೆರಾ. ಇನ್ನು ಫೋಟೋದಲ್ಲಿ ಕಾಣ್ತಾ ಇರುವ ಈತನ ಹೆಸರು ಸಮೀರ್, ಅಬ್ದುಲ್, ಮಹಮ್ಮದ್ ಬಂಧಿತ ಆರೋಪಿಗಳು. ಇವರೆಲ್ಲರೂ ಗೋಕಾಕ್ ನಗರದ ನಿವಾಸಿಗಳು. ಪಕ್ಕಾ ಪ್ಲಾನ್ ಮಾಡಿಯೇ ಮಹಿಳಾ ಅಧಿಕಾರಿಯನ್ನ ಕೆಡ್ಡಾಕೆ ಕೆಡವಲು ಮುಂದಾಗಿದ್ದರು. ಮಹಿಳಾ ಅಧಿಕಾರಿಯ ಮನೆ ಕೆಲಸದವನಿಗೆ ಮೊದಲು ಕಿರಾತಕರು ಗಾಳ ಹಾಕಿದ್ರು. ಕಚೇರಿಗೆ ಹೋಗುವಾಗ ಆಕೆ ಮನೆ ಕೀಯನ್ನ ಕಿಟಕಿಯಲ್ಲಿ ಇಟ್ಟು ಹೋಗ್ತಾ ಇದ್ರು. ಇದು ಮನೆ ಕೆಲಸದವರಿಗೆ ಮಾತ್ರ ಗೊತ್ತಿತ್ತು. ಹೇಗಿದ್ರೂ ಮನೆ ಕೆಲಸದವನಿಗೆ ಗಾಳ ಹಾಕಿದ್ದ ಗ್ಯಾಂಗ್ ಆತನ ಸಹಾಯ ಪಡೆದು ರಹಸ್ಯ ಕ್ಯಾಮೆರಾವನ್ನು ಬೆಡ್ರೂಮ್ನಲ್ಲಿ ಇಟ್ಟಿದ್ರು. ಅದ್ಯಾವಾಗ ಈ ಐನಾತಿ ಗ್ಯಾಂಗ್ನ ಕಿರುಕುಳ ಹೆಚ್ಚಾಯಿತೋ ಪೊಲೀಸರಿಗೆ ದೂರು ನೀಡಿದರು. ಪ್ರಕರಣ ಸಂಬಂಧ 3 ಅರೆಸ್ಟ್ ಆಗಿದ್ದಾರೆ. ಇನ್ನು ಬಂಧಿತರಿಂದ 2 ಸ್ಯಾಮ್ಸಂಗ್ ಮೊಬೈಲ್, ವಿವೋ ಮೊಬೈಲ್ ಹಾಗೂ 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG, 2 ಮೆಮೊರಿ ಕಾರ್ಡ್ ಸೇರಿದಂತೆ ಇನ್ನೋವಾ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈತ ಮನೆಗೆಲಸದವರು ನಾಪತ್ತೆಯಾಗಿದ್ದಾರೆ. ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಇದರಲ್ಲಿ ಏನಿದೆ, ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಮನೆ ಲಾಕ್ ಮಾಡ್ತಾರೆ, ಚಾಬಿ ಅಲ್ಲಿ ಇಟ್ಕೋತಾರೆ. ಅವರಿಗೆ ಇದರಲ್ಲಿ ಆ ಲೇಡಿದು ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ. ಅದು ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮನೆ ಚಾವಿ ತೊಗೊಂಡು ದೇ ಹ್ಯಾವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ. ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಜಾಸ್ತಿ ಅದರ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ. ಮಹಿಳಾ ಅಧಿಕಾರಿಯ ವೀಕ್ನೆಸ್ ಅನ್ನು ಹಿಡ್ಕೊಂಡು ಹಣಕ್ಕೆ ಬೇಡಿಕೆ ಇಟ್ಟಿದ್ದ 3 ಡೋಂಗಿ ಪತ್ರಕರ್ತರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಘಟನೆಯಿಂದ ಬೆಳಗಾವಿ ಪತ್ರಕರ್ತರು ಹಾಗೂ ಅಧಿಕಾರಿಗಳ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.